ಧಿಕ್ಕಾರು ಕುಡಿಯ ನೀರಿನ ವ್ಯವಸ್ಥೆಗಾಗಿ ಬೇಜವಾಬ್ದಾರಿ ತೋರುತ್ತಿರುವ ಧಿಕ್ಕಾರು ನೀರಿನ ವ್ಯವಸ್ಥೆ ಮಾಡಲೇಬೇಕು ಶುದ್ಧೀಕರಣ ಘಟಕ ಮಾಡಲೇಬೇಕು ಶಾಶ್ವತ ನೀರಿನ ಯೋಜನೆ ಮಾಡಲೇಬೇಕು ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು ಕುಡಿಲೇಬೇಕು ಕಲಬುರಗಿ ಬಸ್ ಬರಗಾಲ ಘೋಷಣೆ ಆಗಲೇಬೇಕು ರೈತರಿಗೆ ಬರ ಪರಿಹಾರ ನೀರು ಕುಡಲೇಬೇಕು ಕಲಬುರಗಿಯಲ್ಲಿ ನೀರು ಕುಡಲೇಬೇಕು ಇವತ್ತು ಕುಡಿಯುವ ನೀರನ್ನ ಹಾಹಾಕಾರ ಆಗಿದೆ. ಜನರು ಪರದಾಡ್ತಕ್ಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಇಂತ ಭೀಕರ ಸಂದರ್ಭದಲ್ಲಿ ಗಟಾರ್ ನೀರು, ಗಲೀಜ್ ನೀರು, ಹೊಲಸ್ ನೀರನ್ನ ಇವತ್ತು ಜನರಿಗೆ ಕುಡಿಸಿ ರೋಗ ರುಜಿನಿಗಳನ್ನ ಬರ್ತಕ್ಕಂಥದ್ದು, ಕಾಲರ ಆಡ್ತಕ್ಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿರ್ತಕ್ಕಂಥದ್ದು. L&T ಕಂಪನಿ ಇವತ್ತು ಸುಮಾರು 7 ರಿಂದ 8 ವರ್ಷ ಆಯ್ತು ಇಲ್ಲಿವರೆಗೂ ಕಾಮಗಾರಿ ಮನೆಗಳಿಗೆ ನಳ ಕೊಡ್ತೀವಿ ಅಂತಕ್ಕಂತ ನೆಪದಲ್ಲಿ ಇಡೀ ರೋಡ್ ಅನ್ನ ಸತ್ಯಾನಾಶ ಮಾಡಿದೆ. ಆ ರೋಡ್ ಗಳನ್ನ ಹೊಡೆದಿರ್ತಕ್ಕಂಥದ್ದು, ಸತ್ಯಾನಾಶ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು, ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು, ವಯೋವೃದ್ಧರು, ವಯಸ್ಕರು, ಬೈಕ್ ವಿಲ್ಲರ್ ಹೊಡೆಯಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಸುಮಾರು ಜನರು ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಅಂತವ್ರು ಜೀವದ ಬಕಪಕ್ಷಿ ಅಂತೆ ಜನರ ಜೀವ ಬಲಿ ಪಡೆಯಕ್ಕೆ ಕಾಯಿ ಕೂತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. L&T ಕಂಪನಿ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಕಲಬುರಗಿ ಗ್ರಾಮೀಣ ಕಲಬುರಗಿ ನಗರದಾದ್ಯಂತ ಶುದ್ಧವಾದ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಬೇಕು. ಇವತ್ತು ಒಳ ಚರಂಡಿಗಳನ್ನ ರಿಪೇರಿ ಮಾಡಬೇಕು. ಶುದ್ಧವಾದ ಕುಡಿಯುವ ನೀರನ್ನ ಕೊಡಿಸ್ಬೇಕು. ಇವತ್ತು ಜನವಿರೋಧಿ ಧೋರಣೆಯನ್ನ ತಾಳ್ತಕ್ಕಂತ ನೀತಿಯನ್ನ ಕೈ ಬಿಡ್ಬೇಕಂತೇಳಿ ಒತ್ತಾಯಿಸಿ ಮಹಾನಗರ ಪಾಲಿಕೆ ಮುಂದ್ಗಡೆ ಇವತ್ತು SK ಮೂಲಕ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. L&T ಕಂಪನಿ ಮೇಲೆ ಕಾನೂನು ಕ್ರಮನ ಜಾರಿ ಮಾಡಿ ಎಲ್ಲಾ ಜನರಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೇಕಂತಕ್ಕಂತ ಮಾತನ್ನ ಆಗ್ರಹ ಮಾಡ್ತಾ ಇದ್ದೀವಿ.